ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಇವತ್ತಿನ ದಿನ ಏನು BJPಯ ತಮಿಳುನಾಡು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಾಮಲೈಯವರು ತಮ್ಮ ಮೈಗೆನೆ ಚಾಟಿಯನ್ನು ಬೀಸಿಕೊಳ್ಳುವ ಮೂಲಕ ಸರ್ಕಾರದ ವಿರುದ್ಧ ನಾನು ಚಾಟಿ ಬೀಸಿದ್ದೇನೆ, ಸರ್ಕಾರ ಏಕಪಕ್ಷೀಯ ನಿರ್ಣಯವನ್ನು ತೆಗೆದುಕೊಳ್ತಾ ಇದೆ, ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥ ಹಲವಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಇವತ್ತು ಪಾಪ ಚಾಟಿ ಬೀಸಿಕೊಳ್ಳುವ ಸಂದರ್ಭದಲ್ಲಿ ಪಾಪ ಕುತ್ತಿಗೆಗೆಲ್ಲ ಸುತ್ತಿಕೊಂಡಿತು. ಅದರ ಮಧ್ಯೆ ಅವರ ಹಿಂದಿನ ಅವರ ಬೆಂಬಲಿಗರು ಸಹ ಬಂದು ಅವರನ್ನು ತಡೆಯುವಂಥ ಕಾರ್ಯವನ್ನು ಮಾಡಿದರು. ಆದರೆ ಸಾರ್ವಜನಿಕ ವಲಯದಲ್ಲಿ ಇಂತಹ ಒಂದು ಹೋರಾಟ ಅಥವಾ ಇದು ನೈಜವಾಗಿರುವಂತಹ ಹೋರಾಟವೇ ಅನ್ನುವಂತಹ ಪ್ರಶ್ನೆ ಮೂಡಿ ಬರ್ತಾ ಇದೆ. ಕಳೆದ ಹಲವಾರು ದಿನಗಳಿಂದ ನೋಡ್ತಾ ಇದ್ದೀವಿ ಮತ್ತು ಹಾಗೆ ನೋಡಿದ್ರೆ ಹಲವಾರು ದಶಕಗಳಿಂದಾನೇ ನೋಡ್ತಾ ಇದ್ದೀವಿ. ಒಂದಿಲ್ಲ ಒಂದು ಢೋಂಗಿತನ ನಾಟಕತನವನ್ನು ಇವರು BJPಯವರು ಮಾಡ್ತಾನೇ ಬರ್ತಾ ಇದ್ದಾರೆ ಅನ್ನುವಂತಹ ಹಲವಾರು ವಿಷಯಗಳು ಸಾರ್ವಜನಿಕ ವಲಯದಲ್ಲಿ ಏನಪ್ಪ ಅಂದರೆ ಚರ್ಚೆ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ನಡೆದಿರುವಂತಹ ಹೋರಾಟ ಅದು ಸರ್ಕಾರದ ವಿರುದ್ಧವಾಗಿತ್ತು ಮತ್ತು ಮಾಡಿರುವಂತಹ ಈ ಒಂದು ಹೋರಾಟ ಏನು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಬಾರುಕೋಲಿನಿಂದ ತಮಗೆ ತಾವೇ ಥಳಿಸಿಕೊಳ್ಳುವಂಥದ್ದು. ಇದೆಲ್ಲವನ್ನು ನೋಡಿದ್ರೆ ಸಾರ್ವಜನಿಕರು ಕೇಳ್ತಾ ಇದ್ದಾರೆ, ಏನ್ರಿ ಸ್ವಾಮಿ ಇವರೇನು ನಾಟಕ ಕಂಪನಿನ ಅಥವಾ ಏನು ಅನ್ನೋದನ್ನು ಕೇಳ್ತಾ ಇದ್ದಾರಾ? ಚೇ ಅದೇಂಗ್ರಿ ನಾಟಕ ಕಂಪನಿ ಆಗುತ್ತಾ? CT ರವಿ ಅವರನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರಂತ ಸುಪಾರಿ ಕೊಡಲಿಕ್ಕೆ, ಅದಾದ ನಂತರ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತ ಆಯಿತು. ಯಾರು ಎಸೆದ್ರು ಏನೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ಇವ್ರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಮುನಿರತ್ನ ಅವರು ಕೂಡ ಹೇಳಿದ್ರು ಇಲ್ಲ ನನ್ನನ್ನು ಆಸಿಡ್ ಹಾಕಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಅಂತೇಳಿ. ಆ ನಂತರ ಇಲ್ಲೊಬ್ರು ಏನು ಅಣ್ಣಾಮಲೈಯವರು ನಮ್ಮ ಸರ್ಕಾರದ ವಿರುದ್ಧ ನಮ್ಮ ಚಾಟಿ ಅಂತ ಹೇಳ್ತಾ ಇದಾರೆ. ಆದರೆ ಇವೆಲ್ಲದಕ್ಕಿಂತಲೂ ಒಬ್ಬ ನಟ ಭಯಂಕರವಾಗಿರುವಂತಹ ವ್ಯಕ್ತಿ BJPಯ ಹಿರಿಯ ನಾಯಕರು. ಬರ್ರಿ ಅವ್ರು ನೋಡ್ಕೊಂಬರೋಣ, ಅವ್ರು ಯಾರಂತ ಹೇಳಿ. ಇಲ್ಲದಾರ ನೋಡ್ರಪ್ಪ, ಇವರು ಪ್ರತಾಪ್ ಸಾರಂಗಿ ಅವರು. ಮಧ್ಯಾಹ್ನ 12 ಗಂಟೆಗೆ ಸಣ್ಣ ಕಚ್ಚು, ಆಮೇಲೆ 6 ಗಂಟೆಗೆ ನೋಡ್ರಿ, 8:27 ನೋಡ್ರಿ. ಇಲ್ಲಿ 1:15 ನೀವು ನೋಡಿದ್ರಿ ಅಂದ್ರೆ ಯಾವುದೇ ತಲೆಗೆ ಹಣೆಪಟ್ಟಿ ಇಲ್ಲ. ಇವರು ನಟ ಭಯಂಕರರು. ಇವ್ರಿಗೆ ರಾಹುಲ್ ಗಾಂಧಿ ಅವರು ತಳ್ಳಿದ್ರು, ಹಿರಿಯ ನಾಯಕರನ್ನ ಅವ್ರನ್ನ ಕೂಡ ಜಗ್ಗಾಡಿದ್ರು ಅನ್ನುವಂತ ಆರೋಪ ಮಾಡ್ತಾರೆ. ಅದಾದ ನಂತರ ಪಪ್ಪು ಯಾದವ್ ಅವರು ಇವ್ರ ಬಗ್ಗೆ ಏನ್ ಹೇಳ್ಯಾರ, ಅವರು ಕೂಡ ಹಿರಿಯ ಸಂಸದರ, ಅವ್ರ ಮಾತನ್ನ ಕೇಳ್ಕೊಂಡ್ಬಿಡೋಣ ಬರ್ರಿ. राहुल गांधी जी भीतर में थे, मैं बुला के लाया राहुल गांधी जी को। मैं अरे सारा CCTV फुटेज है, जांच कर लो। राहुल गांधी जी ने जिस महात्मा गांधी को नजदीक से महसूस किया है, नेहरू, लाल बहादुर शास्त्री पटेल को उन्होंने जिया है, तो उस व्यक्ति से आप तुम की भी उम्मीद मत करिए। वो तो सीधा कह रहे थे कि छोड़ दो बीच से, इन लोगों को हंगामा करने दो, बगल से निकल जाओ। वो तो प्रियंका गांधी जी से बहस करने लगे और धक्का मुक्की करने लगे, तब जाकर के वहां पर वो भी BJP के जैन सांसद इस तरह का व्यवहार कर रहे थे। BJP के सांसद, आज तक मैं 7 बार संसदीय जीवन में हूं, यूनिवर्सिटी अध्यक्ष, आज तक मैंने इस तरह के माहौल लाइफ में मैंने नहीं देखा कि सत्ता पक्ष मारने पर उतारू हो जाए और गाली गलौज लगातार कर रहा है। प्रताप सारंगी जो कह रहे हैं कि राहुल गांधी, भैया प्रताप सारंगी जी का आप CCTV फुटेज निकालो, वहां पर है राहुल गांधी जी, LOC भीतर में है। राहुल गांधी जी तो खड़े तक नहीं हुए, चुपचाप शायद बगल से निकल गए। भैया जहां ये झूठ भी दुनिया को, देश को पता चलना चाहिए कि इन लोगों का आचरण प्रियंका गांधी जी को धक्का करने का किस तरह बात कर रहे थे। एक सांसद राहुल गांधी जी को सामने में गुंडा गुंडा कह रहे थे। क्या LOC को आप गुंडा गुंडा बोलोगे? इस तरह का व्यवहार करोगे? अब हमको बताओ, राहुल गांधी भीतर में है, उनको पता भी नहीं है। बाद में पता चला उनको कि सांसद के साथ धक्का मुक्की किया जा रहा है, प्रियंका जी बैठ गई हैं, तब वो अब भीतर आए और वो सबको उठा के ले गए, बोले चलो साइड से, हम लोग को बैठना नहीं है, इनको झगड़ने दो। राहुल गांधी तो 1 मिनट भी इनसे झगड़ा और झगड़ा करने ನೋಡ್ರಿ, ಇವರು ಹೇಳೋ ಪ್ರಕಾರ ಸಂಸತ್ನಲ್ಲಿ CCTV ಫುಟೇಜ್ಗಳದಾವ. ರಾಹುಲ್ ಗಾಂಧಿ ಅವರು ಒಳಗಡೆ ಇದ್ರು, ಅವ್ರು ಯಾವುದೇ ರೀತಿಯಾದಂಥ ಈ ರೀತಿಯ ಕೃತ್ಯವನ್ನಾಗಲಿ ಅಥವಾ ಕಾರ್ಯವನ್ನಾಗಲಿ ಮಾಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ BJPಯವರ ನಾಟಕ ಸತತವಾಗಿ ನಡೀತಾ ಇದೆ. ಈ ನಾಟಕ ಕೇವಲ BJP ಅಂತ ಹೇಳಂಗಿಲ್ಲ, ಎಲ್ಲ ಅಂಬೇಡ್ಕರ್ ಸಾಹೇಬ್ರ ಹೆಸರನ್ನು ತೆಗೆದುಕೊಳ್ಳೋರೆಲ್ಲ ನಾಟಕನ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಮೊನ್ನೆ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಹಗುರವಾಗಿ ಮಾತನಾಡಿರ್ತಕ್ಕಂಥ ಅಮಿತ್ ಶಾ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಂಬೇಡ್ಕರ್ ಸಾಹೇಬ್ರನ್ನ
ಸಮರ್ಥನೆ ಮಾಡ್ಕೊಳ್ಳಕ್ ಪ್ರಯತ್ನ ಪಟ್ರ. ಬರ್ರಿ ಅವ್ರೇನು ಮಾತಾಡೋರು ಒಂದ್ಸಲ ನೋಡ್ಕೊಂಡ್ ಬರೋನು. मैं उस पार्टी से आता हूं, उस संस्कृति से आता हूं जो स्वप्न में भी बाबा साहब के विचारों का या बाबा साहब के स्वयं का अपमान नहीं कर सकते। हम जानते हैं कि देश के संविधान को समावेशी बनाने में देश के पिछड़े वर्ग को, दलितों को, आदिवासियों को, गरीबों को और वंचितों को न्याय दिलाने के लिए और देश के लोकतंत्र की नींव को इतनी नीचे तक गहरी पहुंचाने में बाबा साहब का बहुत बड़ा योगदान है। पूरा देश बाबा साहब के प्रति कृतज्ञता व्यक्त करता है। कम से कम हम तो ऐसा नहीं कर सकते जिससे बाबा साहब का अपमान हो पाए। और मैं फिर से एक बार कांग्रेस के ये कुत्सित प्रयासों की घोर निंदा करता हूं। और जो संविधान पर दोनों सदनों में चर्चा हुई, कम से कम भारतीय जनता पार्टी की ओर से चर्चा का स्तर मेंटेन करने का पूरा प्रयास किया गया था, विषय पर बोलने का आग्रह किया गया था और तथ्य के साथ बोलने का आग्रह भी हमारे सारे वक्ताओं ने किया था। वो सारे प्रयास पर कांग्रेस ने पानी फिरा है और मैं मानता हूं कि देश की जनता इसके इस प्रयास को भी जानती है, उनकी मानसिकता को भी जानती है और उनकी कार्य संस्कृति को भी जानती है। ಇದೆಲ್ಲ ಕರೆಕ್ಟ್ ರೀ. ಅಮಿತ್ ಶಾ ಅವರ, ನೀವು ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳಷ್ಟು ಗೌರವ ಇಟ್ಕೊಂಡಿರಿ ಅಂತ ಹೇಳ್ತೀರಿ. ಅವರೆಲ್ಲ ಅಂಬೇಡ್ಕರ್ ಸಾಹೇಬರು ಅಡ್ಡಾಡಿರುವಂಥ ಎಲ್ಲ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಿ ನಿಂತೀರಿ. ಆದರೆ ನಿಮ್ಮದೇ ಪಕ್ಷದ ಸಂಸದ ಅನಂತಕುಮಾರ್ ಹೆಗಡೆ ಕರ್ನಾಟಕದವರು, ನಾವು ಬಂದಿದ್ದ ಸಂವಿಧಾನ ಚೇಂಜ್ ಮಾಡಕ್ಕಂದ್ರು ಅಲ್ಲದನ ಅನೇಕ ಜನ BJPಯ ಸಂಸದರು, ಮುಖಂಡರು, ನಾವು 400 ಪಾರ್ ಮಾಡಿದ ಬಳಿಕ ಈ ದೇಶದ ಸಂವಿಧಾನವನ್ನ ಖಂಡಿತವಾಗಲೂ ಬದಲಾವಣೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ನೀವು ಯಾವುದೇ ಆಕ್ಷನ್ ಮಾಡಲಿಲ್ಲ. ಅದಲ್ಲದೆ ಇವತ್ತಿಗೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಕ್ ಅಕೌಂಟ್ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಛೋಟಾ ಭೀಮ್ ಅಂಥೇಳಿ ಇವತ್ತಿಗೂ ನಿಂದನೆ ಮಾಡ್ತಾರ. ಅದರ ಬಗ್ಗೆ ನಿಮ್ಮ ಕೇಂದ್ರ ಸರ್ಕಾರ ಯಾವುದೇ ಕ್ರಮವನ್ನು ಇದುವರೆಗೂ ಜರುಗಿಸಿಲ್ಲ. ನೀವೆಲ್ಲ ನೋಡಿದ್ರೆ ನಿಮ್ಮ ನಾಟಕ ಇದು ಸಾಧಾರಣವಾದಂಥ ನಾಟಕ ಅಲ್ಲ. ನಿಮ್ಮ ಈ ನಾಟಕ ಕೇವಲ ಮಾತ್ರ ಓಟು ಪಡೆದುಕೊಳ್ಳಕ್ಕೆ ಮಾಡುವಂಥ ನಾಟಕ ಅಂತೇಳಿ ಸಾರ್ವಜನಿಕರಿಗೆ ಗೊತ್ತಾಗೈತಿ, ಸಾರ್ವಜನಿಕರು ತಿಳಿದಂತೇಳಿ ಸಾರ್ವಜನಿಕರ ಈ ರೀತಿ ಮಾತಾಡ್ತಾರ. ಅದೇನೋ ಇಲ್ರಿಪ್ಪ, ದೇಶವನ್ನ ಸಂಪೂರ್ಣವಾಗಿ ಹಾಳು ಮಾಡುವತ್ತ ಹೋಗಿದ್ರಿ. ನೀವು ಹೇಳಿದ್ರಿ ಬಾಬಾ ಸಾಹೇಬ್ರ ಸಂವಿಧಾನದ ಆಶಯಗಳು ಬಡವರ ದೀನ ದಲಿತರ ಪರವಾಗಿದ್ದೀವಿ ಅಂತ ಹೇಳಿದ್ರಿ. ಮತ್ತು ಮಣಿಪುರದಾಗ ಎಷ್ಟೆಲ್ಲ ಗಲಾಟೆಗಳಾಗ್ತಾ ಇದಾವ, ಬಡವರನ್ನ ಹೊಡಿತಾ ಇದಾರ, ಬಡಿತಾ ಇದಾರ, ಕಡಿತಾ ಇದಾರ. ಅದರ ಬಗ್ಗೆ ತಾವು ಚಕಾರ ಎತ್ತಲಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ದುರಂತ ಐತಿ. ಜನ ಎಲ್ಲ ಬಹಳ ಸಮೀಪದಿಂದ ಎಲ್ಲವನ್ನ ವೀಕ್ಷಣೆ ಮಾಡ್ತಾ ಇದಾರ. ಖಂಡಿತವಾಗ್ಲೂ ಇದು ಕಾಂಗ್ರೆಸ್ಸಿನ ಪರವಾಗಿರುವಂತದ್ದಲ್ಲ. ಕಾಂಗ್ರೆಸ್ನೂ ಅಷ್ಟೇ ತಪ್ಪುಗಳನ್ನ ಮಾಡೈತಿ, BJPನೂ ಅಷ್ಟೇ ತಪ್ಪುಗಳನ್ನು ಮಾಡ್ತಾ ಇದೆ. ಆದ್ರೆ ಸಾರ್ವಜನಿಕರು ನೀವು ಅರ್ಥ ಮಾಡ್ಕೋಬೇಕು, ನಮ್ಮನ್ನ ರೂಲ್ ಮಾಡುವ ಆಳುವ ಸರ್ಕಾರಗಳು ನಮ್ಮನ್ನ ಹೆಂಗ್ ಹಳ್ಳಾಡಿಸ್ತಾ ಇದಾರೆ ಅಂತೇಳಿ. ಸಂಘರ್ಷ ನ್ಯೂಸ್, ಕರ್ನಾಟಕ.